ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಒಬ್ಬ ಮನುಷ್ಯ ಅಪರಾಧಿ ಆಗ್ತಾನೆ ಅಂದರೆ ಅಪರಾಧವನ್ನು ಘಟಿಸುವಂಥ ಕ್ಷಣ ಏನಿದೆ ಅದು ಬಹಳ ಮುಖ್ಯವಾಗುತ್ತೆ. ಸಾಮಾನ್ಯವಾಗಿ ಹುಟ್ಟುತ್ತಾ ಯಾರೂ ಅಪರಾಧಿಗಳಾಗಿರೋದಿಲ್ಲ, ಅಪರಾಧಿ ಮನೋಭಾವ ಬರೋದಿಲ್ಲ, ಹುಟ್ಟಿನಿಂದ ಬರೋದಿಲ್ಲ. ಆದರೆ ಅಪರಾಧಿಗಳು ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ. ಅಪರಾಧಿಗಳನ್ನು ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿ ಅವರಿಗೆ ಶಿಕ್ಷೆಯನ್ನು ಕೊಡಿಸಿ ಜೈಲಲ್ಲಿ ಇಡೋದನ್ನು ನಾವೆಲ್ಲ ನೋಡ್ತಾ ಇದ್ದೇವೆ. ಥಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಜೈಲು ವಾಸಿಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಯಾರಿಗೆ ವಿಧಿಸಿದ್ರು ಅವರನ್ನು ಕರೆಸಿ ಅವರ ಜೊತೆ ನಾವು ಕ್ವಿಜ್ ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಾಗ ಅವರಲ್ಲಿ ಅನೇಕ ಜನ ಸ್ನಾತಕೋತ್ತರ ಶಿಕ್ಷಣವನ್ನು ಪಡೆದವರಿದ್ದರು. ಯಾಕೆ ಹೀಗಾಯಿತು ಅಂದರೆ ಯಾವುದೋ ಒಂದು ಕೆಟ್ಟ ಕ್ಷಣ ಸರ್ ದುರ್ಬಲಗಳಿಗೆ ಅಪರಾಧವನ್ನು ಮಾಡದೆ ಅನುಭವಿಸ್ತಾ ಇದ್ದೇನೆ, ಈ ರೀತಿಯಾದ ಉತ್ತರವನ್ನೇ ಹೆಚ್ಚು ನಾವು ಆವತ್ತು ಪಡ್ಕೊಂಡ್ವಿ. ಹಾಗಾಗಿ ಅಪರಾಧಿಗಳು ಏನಿದ್ದಾರೆ, ಯಾವುದೋ ಒಂದು ದುರ್ಬಲ ಕ್ಷಣದಲ್ಲಿ ಅಪರಾಧವನ್ನು ಮಾಡಿದ ಕಾರಣ ಜೀವನ ಪರ್ಯಂತ ಅವರನ್ನು ನಾವು ಹಳಿತಾ ಹೋಗೋದರಲ್ಲಿ ಅರ್ಥ ಇಲ್ಲ. ನಮ್ಮನ್ನು ಸಭ್ಯ ನಾಗರಿಕರನ್ನಾಗಿ ರೂಪಿಸಿದಂಥ ಈ ನಮ್ಮ ಸಮಾಜ ಏನಿದೆ, ಅದುವೇ ಸಮಾಜ ಅಪರಾಧಿಗಳನ್ನು ರೂಪಿಸುತ್ತೆ, ಖೈದಿಗಳನ್ನು ರೂಪಿಸುತ್ತೆ. ಎಲ್ಲೋ ಒಂದು ಕಡೆಗೆ ಒಂದು ವಿಪರ್ಯಾಸ ಇದೆಯಾ ಎನ್ನುವ ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ನಾಗರಿಕರಾದ ನಮಗೆ ಸಮಾಜದಲ್ಲಿ ಎಷ್ಟು ಹಕ್ಕುಗಳಿವೆಯೋ ಅಷ್ಟೇ ಹಕ್ಕುಗಳು ಅಪರಾಧಿಗಳಿಗೂ ಖೈದಿಗಳಿಗೂ ಸಹ ಇರಬೇಕು. ಆದರೆ ಅದಕ್ಕೆ ಒಂದು ಇತಿಮಿತಿ ಇದೆ ಅನ್ನೋದು ಬೇರೆ ವಿಚಾರ. ಆದರೆ ಅವರನ್ನೂ ಸಹ ಮಾನವೀಯ ದೃಷ್ಟಿಯಿಂದ ನಡೆಸ್ಕೋಬೇಕು ಅನ್ನೋದರಲ್ಲಿ ಅನುಮಾನವಿಲ್ಲ. ಯಾಕೆ ಜೈಲಿನ ಬಗ್ಗೆ, ಅಪರಾಧಿಗಳ ಬಗ್ಗೆ, ಖೈದಿಗಳ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೇನೆ ಅಂದರೆ, ಕೆ ಸತ್ಯನಾರಾಯಣ ಅವರು ಜೈಲು ಕಥೆಗಳು ಎನ್ನುವ ಒಂದು ಕಥಾಕೃತಿಯನ್ನು ಈಗಷ್ಟೇ ಬಿಡುಗಡೆ ಮಾಡಿದ್ದಾರೆ. ಜೈಲು ಕಥೆಗಳು ಕೆ ಸತ್ಯನಾರಾಯಣ ಅವರು ಬರೆದಂಥ ಹೊಸ ಕಥಾ ಸಂಕಲನ. ಸತ್ಯನಾರಾಯಣ ಅವರು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೊಪ್ಪದಲ್ಲಿ ಇವರು ಹುಡ್ತಾರೆ. ಇಂಡಿಯನ್ ರೆವಿನ್ಯೂ ಸರ್ವೀಸ್ಗೆ ಸೇರಿ ಆದಾಯ ತೆರಿಗೆ ಇಲಾಖೆಯ ವಿವಿಧ ಹಂತಗಳಲ್ಲಿ ಕೆಲಸ ಮಾಡಿ ಆಯುಕ್ತರಾಗಿ ನಿವೃತ್ತಿಯನ್ನು ಪಡೀತಾರೆ. ಆದರೆ ಇವರು ತಮ್ಮ ವೃತ್ತಿಯ ಜೊತೆ ಪ್ರವೃತ್ತಿಯನ್ನಾಗಿ ಇವರು ಕಥೆಗಳನ್ನು, ಕಾದಂಬರಿಗಳನ್ನು, ಲೇಖನಗಳನ್ನು ಬರಿತಾ ಬಂದಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಇವರ ಪ್ರಬಂಧಕ್ಕೆ, ಕಾದಂಬರಿಗೆ ಹಾಗೂ ಸಣ್ಣ ಕಥೆಗಳಿಗೆ ಬಹುಮಾನವನ್ನು ನೀಡಿದೆ. ಹಾಗಾಗಿ ನಮ್ಮ ನಡುವೆ ಇರುವ ಪ್ರಮುಖ ಕಥೆಗಾರರಲ್ಲಿ ಕೆ ಸತ್ಯನಾರಾಯಣ ಅವರು ಸಹ ಒಬ್ಬರು. ಇಲ್ಲಿ ಈ ಒಂದು ಪುಸ್ತಕದಲ್ಲಿ ಅವರು ಸುಮಾರು 23 ಕಥನಗಳನ್ನು ಬರೀತಾರೆ. ಮೇಲುನೋಟಕ್ಕೆ ನೋಡಿದ್ರೆ ಇದು ಕಥೆಗಳು ಅಂತ ಅನಿಸೋದೇ ಇಲ್ಲ. ಇವರೇ ವಾಸ್ತವದಲ್ಲಿ ಆ ಜೈಲಿಗೆ ಹೋಗಿ ಅಲ್ಲಿರ್ತಕ್ಕಂಥ ಜನರ ಕಥೆಗಳನ್ನು ಕೇಳಿ ಬರೆದಿದ್ದಾರೇನೋ ಅನ್ನಿಸುವಷ್ಟು ಬಹಳ ಸಹಜವಾಗಿದೆ. ಸಾಮಾನ್ಯವಾಗಿ ಯಾರೂ ಈ ರೀತಿ ಬರೀಲಿಕ್ಕೆ ಹೋಗೋದಿಲ್ಲ. ಜೈಲಿನ ಬಗ್ಗೆನೇ 23 ಕಥೆಗಳನ್ನು ಬರೆಯೋದು ಅಂದರೆ ಅದಕ್ಕೇನಾದರೂ ಒಂದು ಕಾರಣ ಇರಲೇಬೇಕಾಗುತ್ತೆ. ಜೈಲಿನಲ್ಲಿ ಒಂದು ನಾಟಕ ಶಿಬಿರವನ್ನು ಮಾಡ್ತಾರೆ ಎಸ್ ವೆಂಕಟೇಶ್ ಅವರು ಈ ಕಥೆಗಾರರನ್ನು ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಆ ನಾಟಕ ಶಿಬಿರದಲ್ಲಿ ಓಡಾಡ್ತಾ ಕೈದಿಗಳನ್ನು ನೋಡ್ತಾ ಇವರಿಗೆ ಈ ಜೈಲು ಕಥೆಗಳು ಎನ್ನುವ ಒಂದು ಪರಿಕಲ್ಪನೆ ಹುಟ್ಟುತ್ತೆ. ಆ ಪರಿಕಲ್ಪನೆಯನ್ನು ಆಧಾರವಾಗಿಟ್ಟುಕೊಂಡು 23 ಕಥೆಗಳನ್ನು ಬರೆದಿದ್ದಾರೆ. ಹಾಗಾಗಿ ಅಪರಾಧಿಗಳ, ಖೈದಿಗಳ ಮತ್ತು ಜೈಲಿನ ಒಂದು ನಿಕಟ ಪರಿಚಯವನ್ನು ಮಾಡ್ಕೋಬೇಕಾದ್ರೆ ಇಲ್ಲಿರೋ ಈ ಒಂದು ಕೃತಿಯನ್ನು ಓದಬಹುದು. ಸೊಗಸಾದ ಕೃತಿಯನ್ನು ಕೊಟ್ಟಂಥ ಕೆ ಸತ್ಯನಾರಾಯಣ ಅವರನ್ನು ಅಭಿನಂದಿಸ್ತಾ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೈಶಾಲಿ. ನಾನು ತುಮಕೂರಿಂದ ಬಂದಿರೋದು. ನಾನು ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಿದ್ದೀನಿ. ನನ್ನ ಹವ್ಯಾಸಗಳು ಚೆಸ್ ಆಡೋದು ಮತ್ತು ಚಿತ್ರಕಲೆ ಬಿಡಿಸುವುದು. ವೈಶಾಲಿ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮುಂದಿನ ಸ್ಪರ್ಧಿ.
ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಲೋಹಿತ್ ಅಂತ. ವೃತ್ತಿಯಲ್ಲಿ ಅರ್ಚಕರು ಮತ್ತು ಪೌರೋಹಿತ್ಯ ಮಾಡಿಕೊಂಡು ಬೆಂಗಳೂರಿನಲ್ಲಿ ವಾಸ ಮಾಡುತ್ತಿದ್ದೇನೆ. ಲೋಹಿತ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಅಂತ. ನಾನು ಗೃಹಿಣಿ, ಬೆಂಗಳೂರು ಆಂಧ್ರಹಳ್ಳಿಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಹಾಡನ್ನು ಕೇಳುವುದು. ಆಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ಒಂದು ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಅನುಕ್ಷಣ ಅನುಭವಿಸಿ. ಜಯಪ್ರಕಾಶ್ ನಾಗತಿಹಳ್ಳಿ ಬರೆದಂಥ ಪುಸ್ತಕ. ಮೊದಲ ಪ್ರಶ್ನೆ ಈಗ ಬಂತು. ಅಮೆರಿಕವು ಕ್ರಿಸ್ಪರ್ ಜೀನ್ ಎಡಿಟಿಂಗ್ ಟೆಕ್ನಾಲಜಿಯ ಮೂಲಕ ಯಾವ ರೋಗಕ್ಕೆ ಚಿಕಿತ್ಸೆಯನ್ನು ನೀಡಲು ಒಪ್ಪಿಗೆಯನ್ನು ನೀಡಿದೆ? ಆಯ್ಕೆಗಳನ್ನು ನೋಡೋಣ. ಏಡ್ಸ್, ಕೋವಿಡ್-19, ಸಿಕಲ್ ಸೆಲ್ ಅನೀಮಿಯಾ, ಮಧುಮೇಹ ಡಯಾಬಿಟಿಸ್. ಹೇಳಿ ಆಶಾ. ಏಡ್ಸ್ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 1 ಲೋಹಿತ್. 3 ಆಯ್ಕೆ 3. ಆಯ್ಕೆ 3 ಸಿಕಲ್ ಸೆಲ್ ಅನೀಮಿಯಾ ಅಂತಿದ್ದಾರೆ. ಉತ್ತರವನ್ನು ನೋಡೋಣ. ಸಿಕಲ್ ಸೆಲ್ ಅನೀಮಿಯಾ ಉತ್ತರ ಸರಿಯಾಗಿದೆ. ಅನುಕ್ಷಣ ಅನುಭವಿಸಿ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಕ್ರಿಸ್ಪರ್ ಜೀನ್ ಥೆರಪಿ ಅಂತ ಹೊಸ ತಂತ್ರಜ್ಞಾನ ಅಮೆರಿಕ ಒಪ್ಪಿಗೆ ಕೊಟ್ಟಿದೆ. ಅಲ್ಲಿನ ಸರ್ಕಾರ 2020ರಲ್ಲಿ ಈ ತಂತ್ರಜ್ಞಾನಕ್ಕೆ ನೊಬೆಲ್ ಬಹುಮಾನ ದೊರೆತಿದೆ. ನೊಬೆಲ್ ಪುರಸ್ಕೃತ ಸಂಶೋಧನೆ. ಕನ್ನಡದಲ್ಲಿ ಕುಡಲ್ಕಣ ರಕ್ತಹೀನತೆ ಅಂತ ನಾವು ಕರೀತೇವೆ. ಕರ್ನಾಟಕದಲ್ಲಿ ಸಾಮಾನ್ಯ ಈ ಕಾಯಿಲೆ. ಇಲ್ಲೇನಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಕೆಂಪು ರಕ್ತ ಕಣಗಳು ನಮ್ಮ ಉದ್ದಿನೊಡೆ ಇದ್ದ ಹಾಗೆ ಹೆಚ್ಚು ಕಡಿಮೆ ಆ ಒಂದು ಆಕೃತಿಯಲ್ಲಿ ಇರುತ್ತೆ. ಇಂತಹ ಕೆಂಪು ರಕ್ತ ಕಣ ಈ ಕುಡುಗೋಲಿನ ಅಲಗು ಹೇಗೆ ಕಾಣುತ್ತೆ ಆ ರೀತಿಯಾದ ಒಂದು ಆಕಾರವನ್ನು ತಳೆಯೋ ಕಾರಣ ದೇಹಕ್ಕೆ ಬೇಕಾಗುವಂಥ ಆಕ್ಸಿಜನ್ ಪೂರೈಸೋಕ್ಕೆ ಆಗಲ್ಲ ಅದರ ಕೈಯಲ್ಲಿ. ಹಾಗಾಗಿ ಆ ವ್ಯಕ್ತಿ ಕ್ರಮೇಣ ಆಕ್ಸಿಜನ್ ಕೊರತೆಯಿಂದ ಸಾಯಬೇಕಾಗುತ್ತೆ. ಈ ಕಾಯಿಲೆ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಚಾಮರಾಜನಗರ, ಕೊಡಗು, ಮೈಸೂರು, ಉತ್ತರ ಕನ್ನಡದಲ್ಲಿ ಕಂಡುಬರುತ್ತೆ. ಇದೊಂದು ಆನುವಂಶಿಕ ಕಾಯಿಲೆ. ಹಾಗಾಗಿ ಈ ಒಂದು ಕಾಯಿಲೆಯನ್ನು ಗುಣಪಡಿಸುವಂಥ ಈ ಒಂದು ತಂತ್ರಜ್ಞಾನ ಭಾರತದಲ್ಲೂ ಕರ್ನಾಟಕದಲ್ಲೂ ಬೇಗ ದೊರೆಯಲಿ ಅಂತ ನಾವು ಆಶಿಸೋಣ. ಮುಂದಿನ ಪುಸ್ತಕ ಅಮೆರಿಕನ್ ಜಾನಪದ, ಕನ್ನಡ ಕಂಗಳಿಗೆ ಕಂಡಂತೆ. ಸಂಪಾದಕರು ಮೈಶ್ರೀ ನಟರಾಜ್ ಹಾಗೂ ಜ್ಯೋತಿ ವೆಂಕಟಸುಬ್ರಹ್ಮಣ್ಯ ಅವರು. ಪ್ರಶ್ನೆ: ಯುವಜನತೆಗಾಗಿ ಯೂತ್ ಒಲಿಂಪಿಕ್ ಗೇಮ್ಸ್ ಆಟಗಳನ್ನು ಯಾವ ವಯಸ್ಸಿನವರಿಗೆ ಆಯೋಜಿಸಲಾಗುತ್ತದೆ? ಆಯ್ಕೆಗಳನ್ನು ನೋಡೋಣ. 15ರಿಂದ 25, 13ರಿಂದ 21, 10ರಿಂದ 14, 14ರಿಂದ 18. ಮೊದಲಿಗೆ ಲೋಹಿತ್, ಆನಂತರ ಆಶಾ. ಆಯ್ಕೆ 2. ಆಯ್ಕೆ 2 13ರಿಂದ 21 ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಬಜರ್ ಒತ್ತಿದ್ದು ಆಶಾ ಅವರು. ತಮ್ಮ ಉತ್ತರ? ಮೂರನೇ ಆಪ್ಷನ್. 10ರಿಂದ 14 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ 14ರಿಂದ 18 ವರ್ಷ ವಯಸ್ಸಿನ ಯುವಜನತೆ ಯಾರಿದ್ದಾರೆ ಅವರಿಗಾಗಿ ಈ ಯೂತ್ ಒಲಿಂಪಿಕ್ ಗೇಮ್ಸನ್ನು ಆಚರಿಸ್ತಾರಂತೆ. ಇದನ್ನು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯವರೇನೇ ಈ ಒಂದು ಸ್ಪರ್ಧೆಗಳನ್ನು ಸಹ ನಡೆಸೋದು. ಮುಂದಿನ ಪುಸ್ತಕ ಹೋರಾಟದ ಒಂದು ನೋಟ. ಶ್ರೀಮತಿ ಸಿದ್ದಮ್ಮ ಮಹದೇವಪ್ಪ ಮೈಲಾರ ಅವರ ಬದುಕು ಬರಹದ ಪರಿಚಯ ಮಾಡುವ ಕೃತಿ. ಸಂಕಮ್ಮ ಜಿ ಸಂಕಣ್ಣನವರ್ ಬರೆದಿರುವಂಥದ್ದು. ಪ್ರಶ್ನೆ: ಓರಿಯೆನ್ಷಿಯಾ ಸುಸುಗ್ಯಾಮಿಶಿ ಬ್ಯಾಕ್ಟೀರಿಯಾವು ಯಾವ ಕಾಯಿಲೆಗೆ ಕಾರಣವಾಗಿದೆ? ಆಯ್ಕೆಗಳನ್ನು ನೋಡೋಣ. ಸ್ಕ್ರಬ್ ಟೈಫಸ್, ಡೆಂಘಿ, ನ್ಯೂಮೋನಿಯಾ, ಕ್ಯಾಸ್ನೂರ್ ಕಾಯಿಲೆ. ಮೊದಲಿಗೆ ಲೋಹಿತ್, ಆನಂತರ ವೈಶಾಲಿ. ಆಯ್ಕೆ 1. ಆಯ್ಕೆ 1 ಸ್ಕ್ರಬ್ ಟೈಫಸ್ ಅಂತ ಹೇಳ್ತಾ ಇದ್ದಾರೆ. ವೈಶಾಲಿ. ಆಯ್ಕೆ 3. ಆಯ್ಕೆ 3 ನ್ಯೂಮೋನಿಯಾ. ಉತ್ತರವನ್ನು ನೋಡೋಣ.
ಸ್ಕ್ರಬ್ ಟೈಫಸ್ ಉತ್ತರ ಸರಿಯಾಗಿದೆ. ಹೋರಾಟದ ಒಂದು ನೋಟ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ಲೋಹಿತ್ ಅವರಿಗೆ. ಮೈಟ್ ಅಥವಾ ನುಸಿಗಳು ಅಂತ ಕನ್ನಡದಲ್ಲಿ ಹೇಳ್ತೇವೆ, ಇಂಗ್ಲೀಷಲ್ಲಿ ಮೈಟ್ ಅಂತ ಹೇಳ್ತೇವೆ. ಈ ಒಂದು ಜೀವಿ ಏನಿದೆ ಇದು ಓರಿಯೆನ್ಷಿಯಾ ಸುಸುಗ್ಯಾಮಿಷಿ ಅವರನ್ನು ಹರಡುತ್ತಂತೆ ರೋಗಿಷ್ಠರಿಂದ ಆರೋಗ್ಯವಂತರಿಗೆ. ಈ ಒಂದು ಕಾಯಿಲೆ ಈಗಾಗಲೇ ಗುಜರಾತಲ್ಲಿ, ಉತ್ತರ ಪ್ರದೇಶದಲ್ಲಿ, ಬಿಹಾರದಲ್ಲಿ, ಒಡಿಶಾದಲ್ಲಿ ಕಂಡು ಬಂದಿರತಕ್ಕಂಥ ಹೊಸ ರೋಗ ಇದು. ಈ ರೋಗವನ್ನು ಸಾಧ್ಯವಾದಷ್ಟು ಬೇಗ ನಿಯಂತ್ರಿಸಿದರೆ ಅದು ದೇಶದ ಇತರ ರಾಜ್ಯಗಳಿಗೆ ಹರಡೋದನ್ನು ತಪ್ಪಿಸಬಹುದು. ಸ್ವಚ್ಛತೆ ಬಹಳ ಬಹಳ ಮುಖ್ಯವಾಗುತ್ತೆ ಈ ರೀತಿಯಾದ ಕಾಯಿಲೆ ಹರಡದಂತೆ ತಡೆಗಟ್ಟೋದಕ್ಕೆ. ಲಹರಿ ಲಾಸ್ಯ ಎನ್ನುವ ಪುಸ್ತಕ ವೆಂಕಟೇಶ್ MT ಅವರು ಬರೆದಿರುವಂಥ ಕವನಗಳ ಸಂಗ್ರಹ. ಪ್ರಶ್ನೆ: ನಟಿ ಲೀಲಾವತಿ ಅವರ ಹುಟ್ಟು ಹೆಸರೇನು? ಆಯ್ಕೆಗಳನ್ನು ನೋಡೋಣ. ಪ್ರೇಮಲೀಲಾ, ಲೀಲಾ ಕಿರಣ್, ಲೀಲಾ ರಾಜನ್, ಲೀಲಾ ಶೇಖರ್. ಮೊದಲಿಗೆ ಲೋಹಿತ್, ನಂತರ ವೈಶಾಲಿ. ಲೀಲಾ ಶೇಖರ್. ಲೀಲಾ ಶೇಖರ್ ಆಯ್ಕೆ 4. ವೈಶಾಲಿ ಆಯ್ಕೆ 1. ಆಯ್ಕೆ 1 ಪ್ರೇಮಲೀಲಾ. ಉತ್ತರವನ್ನು ನೋಡೋಣ. ಆದರೆ ಸರಿಯಾದ ಉತ್ತರ ಲೀಲಾ ಕಿರಣ್ ಆಗಿತ್ತು. 1937ರಲ್ಲಿ ಇವರು ಬೆಳ್ತಂಗಡಿಯಲ್ಲಿ ಹುಡ್ತಾರೆ. ಈ ವರ್ಷ ಡಿಸೆಂಬರ್ 8ರಂದು ವಯೋಸಹಜವಾದ ಸಮಸ್ಯೆಗಳಿಂದ ಅವರು ನಮ್ಮನ್ನು ಬಿಟ್ಟು ಹೋದರು. ಮುಂದಿನ ಪುಸ್ತಕ ಮಾಸ್ತಿ ಪ್ರಶಸ್ತಿ ವಿಜೇತ ಕಾದಂಬರಿ ನದಿ 2ರ ನಡುವೆ, ಡಾಕ್ಟರ್ B ಪ್ರಭಾಕರ ಶಿಶಿಲಾ ಬರೆದಿರುವಂಥದ್ದು. ಪ್ರಶ್ನೆ: ಬಿಟ್ಟ ಅಕ್ಷರಗಳನ್ನು ತುಂಬಿ. ಕ, ಬು, ಯ, ಬಂ, ನ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಉತ್ತರವನ್ನು ನೋಡೋಣ. ಕಲಬುರ್ಗಿಯ ಬಂದೇ ನವಾಜ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಮುಂದಿನ ಪುಸ್ತಕ ಮತ್ತು ಪ್ರಶ್ನೆಯನ್ನು ನೋಡೋಣ. ಅರಸು ನವಯುಗ ನಾಯಕ. ಸಂಪಾದಕರು ಪ್ರೊಫೆಸರ್ SG ಸಿದ್ದರಾಮಯ್ಯ ಅವರು. ಪ್ರಶ್ನೆ: ಈ ಕೆಳಗಿನ ಲೆಕ್ಕಗಳನ್ನು ಪೂರ್ಣಗೊಳಿಸಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂದಿವೆ. 49 ಕೂಡು 40, 88 ಕಳೆ 43, 25 ಗುಣಿಸು 10, 150 ಭಾಗಿಸು 5. ಬಜರ್ ಆಗಲೇ ಒತ್ತಿದ್ದಾರೆ ಆಶಾ. ಅಂತಿಮ ಉತ್ತರ 184. ಇಲ್ಲ, ಗ್ರ್ಯಾಂಡ್ ಟೋಟಲ್ 384. 384 ಅಂತ ಹೇಳ್ತಾ ಇದ್ದಾರೆ. ಹೇಳಿ ವೈಶಾಲಿ. 414. 414. ಲೋಹಿತ್ ಇಲ್ಲ ಸರ್. ಇನ್ನು ಮಾಡ್ತಾ ಇದ್ದಾರೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 89, 45, 250, 30 ಎಲ್ಲವನ್ನು ಕೂಡಿದರೆ 414 ಬಂದಿದೆ. ಈ ಉತ್ತರವನ್ನು ಕೊಟ್ಟದ್ದು ವೈಶಾಲಿ ಅವರು. ಅರಸು ನವಯುಗ ನಾಯಕ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ ವೈಶಾಲಿ ಅವರಿಗೆ. ಕರ್ನಾಟಕಕ್ಕೆ ಶುಭವಾಗಲಿ. ಆಯ್ದ 50 ಭಾಷಣಗಳು ಡಿ ದೇವರಾಜ ಅರಸು ಅವರು ಮಾಡಿರುವಂಥದ್ದು. ಈ ಪುಸ್ತಕವನ್ನು ಸಂಪಾದಿಸಿದ್ದಾರೆ ಡಾಕ್ಟರ್ ಹಾಮಾ ನಾಯಕ್ ಅವರು. ಪ್ರಶ್ನೆ: ಪ್ರಸ್ತುತ ಈ ಮಂತ್ರಿಗಳು ಯಾವ ಖಾತೆಯನ್ನು ನಿರ್ವಹಿಸುತ್ತಿಲ್ಲ?
ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಗ್ರಾಮೀಣಾಭಿವೃದ್ಧಿ, ಪಂಚಾಯತ್ ರಾಜ್, ಅಬಕಾರಿ, ITBT. ಮೊದಲಿಗೆ ಲೋಹಿತ್ ಅಬಕಾರಿ ನಿರ್ವಹಿಸ್ತಾ ಇಲ್ಲ ಅಂತ ತಾವು ಹೇಳ್ತಾ ಇದ್ದೀರಿ. ಎರಡನೇದಾಗಿ ಆಶಾ ಅವರು ಪಂಚಾಯತ್ ರಾಜ್ ಉತ್ತರವನ್ನು ನೋಡೋಣ. ಅಬಕಾರಿ ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಲೋಹಿತ್ ಅವರು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಶುಭವಾಗಲಿ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಟ್ಟಿದ್ದೇವೆ. ಪ್ರಿಯಾಂಕ್ ಖರ್ಗೆ ಅವರು ಈಗಷ್ಟೇ ಅವರ ಚಿತ್ರವನ್ನು ನಾವು ನೋಡಿದ್ವಿ. ಚಿತ್ತಾಪುರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರತಕ್ಕಂಥ ಶಾಸಕರು ಅವರು, ಮಂತ್ರಿಗಳು ಆಗಿದ್ದಾರೆ. ಅಬಕಾರಿ ಇಲಾಖೆಯನ್ನು ಬಿಟ್ಟು ಉಳಿದ 3 ಇಲಾಖೆಗಳನ್ನು ಏನು ಆಯ್ಕೆಗಳಲ್ಲಿ ನೀಡಿದ್ವಿ ಅವೆಲ್ಲವನ್ನು ಅವರೇ ನಿರ್ವಹಿಸ್ತಾ ಇದ್ದಾರೆ. ಅಬಕಾರಿ ಇಲಾಖೆಯನ್ನು ಮುಧೋಳದ RB ತಿಮ್ಮಾಪುರ್ ಅವರು ನಿರ್ವಹಿಸ್ತಾ ಇದ್ದಾರೆ. ಈಗ ಕೊಡ್ತಾ ಇದ್ದೇವೆ ಡಾಕ್ಟರ್ ಶೀಲಾಕಾಂತ್ ಪತ್ತಾರ ಅವರು ಬರೆದಂಥ ಸೆಪ್ಟೆಂಬರ್ 5 ಎನ್ನುವ ಪುಸ್ತಕ. ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ಕ, ಕ, ನು, ಲೆ, ನಿ, ಮ, ವ, ನ. ಉತ್ತರ ಹೇಳಿಮ್ಮ ಆಶಾ. ಕಣ್ಣಿನ ಕಾಣುವ ಮಾಲೆ. ವೈಶಾಲಿ? ಕಾಮಾಲೆ ಕಣ್ಣು. ಅಷ್ಟು ಅರ್ಥವಾಯ್ತು ನನಗೆ. ಕಾಮಾಲೆ ಕಣ್ಣು ಅಂದರೆ 5 ಅಕ್ಷರ ಆಯ್ತು, ಇನ್ನು 3 ಅಕ್ಷರ ಬೇಕು. ಕಾಮಾಲೆ ಕಣ್ಣು. ಏನು ಮಾಡೋಣ ವೈಶಾಲಿ ಅವರೇ, ತಾವು ಉತ್ತರಿಸ್ತೀರಾ? ಬೇರೆಯವ್ರಿಗೆ ಅವಕಾಶ ಕೊಡಲ? ಕಣ್ಣು 8 ಅಕ್ಷರ ಬೇಕು ನಮಗೆ. ಕಾಮಾಲೆ ಕಣ್ಣು. ಕಾಮಾಲೆ. ಲೋಹಿತ್, ಆಶಾ, ಉತ್ತರವನ್ನು ನೋಡೋಣ. ಕಾಮಾಲೆ ಕಣ್ಣಿನವನು ಅನ್ನೋದು ಸರಿಯಾದ ಉತ್ತರ ಆಗಿತ್ತು. 3 ಪುಸ್ತಕವನ್ನು ಕೊಡೋಕೆ ಸಿದ್ಧವಾಗಿದ್ದೇವೆ. ಪದಬಂಧ ಬಂದಿದೆ. ಸುಳುಹುಗಳನ್ನು ಈಗ ನೋಡೋಣ. ಸುಳುಹುಗಳು: ಸಿಹಿಯಾಗಿರುವ ಕಲ್ಲು, ಕರಾವಳಿಯ ಒಂದು ದೈವ, ಸಕ್ಕರೆಯಂತಹ ಪ್ರೀತಿ, ಕಕ್ಕುಲಾತಿ. ಆಗಲೇ ಬರೆದಿರುತ್ತಿದ್ದಾರೆ ವೈಶಾಲಿ. ಒಂದು ಉತ್ತರ ಕಲ್ಲು ಸಕ್ಕರೆ. ಉತ್ತರವನ್ನು ನೋಡೋಣ. ಕಲ್ಲು ಸಕ್ಕರೆ ಉತ್ತರ ಸರಿಯಾಗಿದೆ. ಮಧುರ ಗಣವನ ಮುಕ್ತಕಗಳು ಎನ್ನುವ ಪುಸ್ತಕ ಕೊಟ್ಟಿದ್ದೇನೆ. 2 ಉತ್ತರ. ಕರಾವಳಿಯ ಒಂದು ದೈವ. ಲೋಹಿತ್, ಆಶಾ, ಉತ್ತರವನ್ನು ನೋಡೋಣ. ಕಲ್ಲುರ್ಟಿ. 3 ಉತ್ತರ. ಯಾರು ಬೇಕಾದರೂ ಬರೆದಿರಬಹುದು, ಉತ್ತರ ಕೊಡಬಹುದು. ಹೇಳಿ ಮೊದಲಿಗೆ ಆಶಾ ಅವರು. ಅಕ್ಕರೆ. ಏನಮ್ಮ? ಅಕ್ಕರೆ. ಉತ್ತರವನ್ನು ನೋಡೋಣ. ಅಕ್ಕರೆ ಉತ್ತರ ಸರಿಯಾಗಿದೆ. ಅಬು ಬೆಟ್ಟದಿಂದ ಅಂಬರ್ ಕೋಟೆಯವರೆಗೆ KN ಭಗವಾನ್ ಅವರ ಪ್ರವಾಸ ಕಥನದ ಕೃತಿ ಕೊಟ್ಟಿದ್ದೇನೆ. ಈಗ ನಾವೆಲ್ಲ ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿಂಕುರಳಿ. 5 ಪ್ರಶ್ನೆಗಳು. ವೈಶಾಲಿ ಅವರಿಗೆ 5 ಪ್ರಶ್ನೆಗಳನ್ನು ಕೇಳೋಕೆ ಸಿದ್ಧವಾಗಿದ್ದೇವೆ. ಮೊದಲ ಪ್ರಶ್ನೆ ಈಗ ಬಂತು. ಪ್ರಶ್ನೆಯನ್ನು ನೋಡೋಣ. ನೀಲಿ ಹಾಕು ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸೌಂದರ್ಯ ಹೆಚ್ಚಿಸು, ಮೋಸವನ್ನು ಮಾಡು.
ಮುಂದಿನ ಪ್ರಶ್ನೆ. ದೇಹದ ಮೇಲೆ 5 ಬಿಳಿ ಮಚ್ಚೆ ಇರುವ ಕುದುರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚರಂಗಿ, ಪಂಚಮುಖಿ? ಪಂಚರಂಗಿ. ಮುಂದಿನ ಪ್ರಶ್ನೆ. ಶ್ರೀಕೃಷ್ಣ ಮತ್ತು ರುಕ್ಮಿಣಿಯರ ಪ್ರಖ್ಯಾತ ಮಗನ ಹೆಸರೇನು? ಪ್ರದ್ಯುಮ್ನ, ಅನಿರುದ್ಧ? ಪ್ರದ್ಯುಮ್ನ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ ದುರ್ಭಿಕ್ಷ ಕಾಲದಲ್ಲಿ. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಬಾನಿನಲ್ಲಿ ಕಪ್ಪು ಮೋಡ ಗುಡುಗಿದರೆ ಭೂಮಿಯಲ್ಲಿ 1000 ಕಣ್ಣುಗಳು ಒಮ್ಮೆಲೇ ಅರಳಿದವು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನೀಲಿ ಹಾಕು, ಮೋಸವನ್ನು ಮಾಡು, ಸರಿಯಾಗಿದೆ. 2 ಉತ್ತರ. ಪಂಚರಂಗಿ ಸರಿಯಾಗಿದೆ. 3 ಉತ್ತರ. ಪ್ರದ್ಯುಮ್ನ ಸರಿಯಾಗಿದೆ. 4 ಉತ್ತರ. ದುರ್ಭಿಕ್ಷ ಕಾಲದಲ್ಲಿ ಅಧಿಕ ಮಾಸ ಬಂದಂತೆ ಸರಿಯಾದ ರೂಪ ಆಗಿತ್ತು. 5ನೇ ಪ್ರಶ್ನೆಗೆ ಉತ್ತರ. ಇದು ನವಿಲಿನ ವರ್ಣನೆ ಆಗಿತ್ತು. 3 ಪ್ರಶ್ನೆಗಳಿಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 3 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಲೋಹಿತ್ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ. ನುಂಗಲಾರದ ಗುಳಿಗೆ ಎನ್ನುವ ನುಡಿಗಟ್ಟಿನ ಅರ್ಥವೇನು? ಸಹಿಸಲಾಗದುದು, ಕಹಿಯಾಗಿರುವುದು. ಮುಂದಿನ ಪ್ರಶ್ನೆ. 5 ಬಟ್ಟಲಿರುವ ಸಾಧನ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚವಾಳ, ಪಂಚಮಗತಿ? ಪಂಚವಾಳ. ಮುಂದಿನ ಪ್ರಶ್ನೆ. ಯಜ್ಞದಲ್ಲಿ ಸಪ್ತರ್ಷಿಗಳಿಗೆ ದಕ್ಷಿಣೆಯಾಗಿ ತನ್ನ ಮಗನ ಶವವನ್ನು ಯಾರು ನೀಡಿದರು? ವೃಷಾದರ್ಭಿ, ಅನಲ? ವೃಷಾದರ್ಭಿ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಲ್ಲವನೇ ಬಲ್ಲ? ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಹಲ್ಲಿಲ್ಲದ ಹಕ್ಕಿಗೆ ಮನೆ ತುಂಬ ಮಕ್ಕಳು. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನುಂಗಲಾರದ ಗುಳಿಗೆ ಸಹಿಸಲಾಗದುದು, ಕಹಿಯಾಗಿರುವುದು ಅಂತ ತಾವು ಹೇಳಿದಿರಿ. 2ನೇ ಪ್ರಶ್ನೆಗೆ ಉತ್ತರ ಪಂಚವಾಳ ಸರಿಯಾಗಿದೆ. 3ನೇ ಪ್ರಶ್ನೆಗೆ ಉತ್ತರ ವೃಷಾದರ್ಭಿ, ಉತ್ತರ ಸರಿಯಾಗಿದೆ. 4ನೇ ಪ್ರಶ್ನೆಗೆ ಉತ್ತರ ಬಲ್ಲವನೇ ಬಲ್ಲ, ಬೆಲ್ಲದ ರುಚಿಯ? ತಾವು ಉತ್ತರ ಕೊಟ್ಟಿಲ್ಲ. 5ನೇ ಪ್ರಶ್ನೆಗೆ ಉತ್ತರ ಕೋಳಿ ಆಗಿತ್ತು. 2 ಪ್ರಶ್ನೆಗೆ ಸರಿಯಾದ ಉತ್ತರ ಕೊಟ್ಟಿದ್ದೀರಿ ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಈಗ ಅವಕಾಶ ಆಶಾ ಅವರಿಗೆ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಯನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ. ನುಂಗಲಾರದ ತುತ್ತಾಗು ಎನ್ನುವ ನುಡಿಗಟ್ಟಿನ ಅರ್ಥವೇನು? ನಿಭಾಯಿಸಲು ಕಷ್ಟವಾಗು, ತುಂಬ ದೊಡ್ಡ ತುತ್ತಾಗಿರು. ನಿಭಾಯಿಸಲು ಕಷ್ಟವಾಗು. ಮುಂದಿನ ಪ್ರಶ್ನೆ. ಅಗಲವಾದ ಬಾಯುಳ್ಳ ಪಾತ್ರೆ ಎಂಬ ಅರ್ಥವನ್ನು ಕೊಡುವ ಶಬ್ದ ಯಾವುದು? ಪಂಚಪಾತ್ರೆ, ಪಂಚಾಂಡಿ? ಪಂಚಪಾತ್ರೆ. ಮುಂದಿನ ಪ್ರಶ್ನೆ. ಭಗವದ್ಗೀತೆಯು ಕೃಷ್ಣ ಮತ್ತು ಅರ್ಜುನರ ನಡುವಿನ ಸಂಭಾಷಣೆಯಾದರೆ ಅನುಗೀತೆಯಲ್ಲಿ ಯಾರ ನಡುವೆ ಸಂಭಾಷಣೆ ನಡೆಯುತ್ತದೆ? ವೃದ್ಧ ದಂಪತಿಗಳು, ಕೃಷ್ಣ, ಉದ್ಧವ? ಕೃಷ್ಣ, ಉದ್ಧವ. ಮುಂದಿನ ಪ್ರಶ್ನೆ. ಈ ಗಾದೆಯನ್ನು ಪೂರ್ಣಗೊಳಿಸಿ. ಬಲ್ಲವರ ಮಾತು. ಮುಂದಿನ ಪ್ರಶ್ನೆ. ಈ ಒಗಟನ್ನು ಬಿಡಿಸಿ. ಮಣ್ಣು ಒಗೆದರೆ ಕಲ್ಲು, ಕಲ್ಲು ಒಗೆದರೆ ಬೆಳ್ಳಿ, ಬೆಳ್ಳಿ ಒಗೆದರೆ ಕಾಶಿ ಗಂಗೆ. ಉತ್ತರವನ್ನು ನೋಡ್ತಾ ಹೋಗೋಣ. 1 ಉತ್ತರ. ನುಂಗಲಾರದ ತುತ್ತಾಗು, ನಿಭಾಯಿಸಲು ಕಷ್ಟವಾಗು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 2ನೇ ಪ್ರಶ್ನೆಗೆ ಉತ್ತರ ಪಾಂಚಾಂಡಿ ಆಗಿತ್ತು, ಪಂಚಪಾತ್ರೆ ಅಲ್ಲ. 3ನೇ ಪ್ರಶ್ನೆಗೆ ಉತ್ತರವನ್ನು ಈಗ ನೋಡೋಣ. ಅದು ವೃದ್ಧ ದಂಪತಿಗಳಾಗಿತ್ತು, ಕೃಷ್ಣ ಉದ್ಧವ ಅಲ್ಲ. 4ನೇ ಪ್ರಶ್ನೆಗೆ ಉತ್ತರ ಬಲ್ಲವರ ಮಾತು ಬೆಲ್ಲ ಸವಿದಂತೆ ಅಂತಾಗಿತ್ತು, ಉತ್ತರ ಕೊಟ್ಟಿಲ್ಲ ತಾವು. 5ನೇ ಪ್ರಶ್ನೆಗೆ ಉತ್ತರ ಇದು ತೆಂಗಿನ ವರ್ಣನೆ ಆಗಿತ್ತು. ಹಾಗಾಗಿ 1 ಪ್ರಶ್ನೆಗೆ ಮಾತ್ರ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. 1 ಪುಸ್ತಕವನ್ನು ತಮಗೆ ಕೊಟ್ಟಿದ್ದೇವೆ. ಯಾರಿಗೆ ಎಷ್ಟು ಪುಸ್ತಕ ಬಂದಿದೆ ಅದನ್ನು ನೋಡುವ ಕ್ಷಣ ಈಗ ಬಂತು. ವೈಶಾಲಿ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕ. ದಯವಿಟ್ಟು ಸ್ವೀಕರಿಸಿ. ಅಭಿನಂದನೆಗಳು. ಲೋಹಿತ್ ಅವರಿಗೆ 5 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು.
ಆಶಾ ಅವರಿಗೆ 2 ಪುಸ್ತಕ ದೊರೀತಾ ಇದೆ. ಸ್ವೀಕರಿಸಿ. ಅಭಿನಂದನೆಗಳು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.